guys, welcome back to my YouTube channel and ಇದು ನನ್ನ ಬರ್ತ್ಡೇ ಔಟ್ಫಿಟ್ ಅಲ್ಲ ಆ್ಯಕ್ಚುಲಿ ಆಫೀಸ್ ಹೋಗ್ತಾ ಇದ್ದೀನಿ ಇವತ್ತು ಫಸ್ಟ್ ಡೇ ಆಫ್ ಆಫೀಸ್ ಒಂದು ಮೀಟಿಂಗ್ ಇದೆ ಇವತ್ತೇ ಜಾಯ್ನಿಂಗ್ ಅಂತ ಅಲ್ಲ ಒಂದು ಮೀಟಿಂಗ್ ಇದೆ ಮೀಟಿಂಗ್ ಅಟೆಂಡ್ ಮಾಡಿ ಬರಬೇಕು ಸೊ ಹೋಗ್ತಾ ಇದ್ದೀನಿ ಗೈಸ್ ಈ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ಬರ್ಡೇ ನೆನೆ ನೈಟ್ ಕೇಕ್ ಕಟ್ ಮಾಡಿಸಿದ್ದಾರೆ ಅದರ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಅಮೃತ ಮಾಡಿದ್ಲು ಸೊ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀವಿ ನೋಡ್ಕೊಂಬನ್ನಿ. ಇದು ಆ್ಯಕ್ಚುಲಿ ಡೆಕೋರೇಷನ್ ನಾವು ಪ್ಲ್ಯಾನ್ ಮಾಡಿರೋದು ಅಕ್ಕಂಗೆ ಎಂಟ್ರಿ ಬಂದು ಎಲ್ಲ ಫುಲ್ಲು ಹಾಕಿಟ್ಟಿದ್ದೀವಿ ಜಸ್ಟ್ ಸಿಂಪಲ್ ಅವಳಿಗೆ ಗೊತ್ತು ನಾವು ಮಾಡ್ತಿದ್ದೀವಿ ಅಂತ ಬಟ್ ಆಲ್ಸೋ ಫೈನ್. ಒಂದು ಟ್ರೈಲಿ ಇಷ್ಟು ದಿನ ನನ್ನ ಬರ್ಡೇ ಎಲ್ಲರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಬಂದ್ಲು ಇವಾಗ ಅವಳ ಬರ್ಡೇ ಫೈನಲಿ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಡೆಕೋರೇಷನ್. ಆ್ಯಕ್ಚುಲಿ ಇನ್ನೂ ಮಾಡಬೇಕು ಕೇಕ್ ಚಿಕ್ಕು ಹತ್ರ ಇದೆ ಬಟ್ ಅಕ್ಕ ಆಚೆ ಕೂತಿದ್ದಾಳೆ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗ್ತಿಲ್ಲ. ಸಿಂಧು ಒಂದವೇ ಬರ್ತಾ ಇದ್ದಾಳೆ ಆ್ಯಂಡ್ ಈವನ್ ಹೊಡಿಬೇಕಾದ್ರೆ ಬಲೂನ್ ಎಷ್ಟು ಹೊಡೆದಾಗ್ತಾ ಗೊತ್ತಿಲ್ಲ. ಥ್ಯಾಂಕ್ ಗಾಡ್ ಅವಳಲ್ಲಿ ಸಾಂಗ್ ಕೇಳ್ಕೊಂಡು ನಾಳೆ ಕೆಲಸಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ರೆಡಿ ಆಗ್ತಾಯಿದ್ದಾಳೆ. ಅವಳು ಆ್ಯಕ್ಟಿವಿಟೀಸ್ ಅವಳು ಬ್ಯುಸಿ ಇದ್ದಾಳೆ. ಆ ಗ್ಯಾಪಲ್ಲಿ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ. ಇರೋ ಎಲ್ಲ ತಾಕತ್ತಾಕ್ಬಿಟ್ಟು ಬಲೂನ್ ಸೂದಿ ಏನೋ ಒಂದು ಎಕ್ಸ್ಟ್ರಾ ಮಾಡ್ತಾಯಿದ್ದೀವಿ. ಅವನು ಹಾರ್ಟ್ ಬಲೂನ್ ಊದು ಅಂದರೆ ಯಾವುದೋ ಶೇಪ್ ಬಲೂನ್ ಊದ್ಬಿಟ್ಟವ್ರೆ. ಓಕೆ ಇಷ್ಟು ಕೇಕ್ ಒಂದು ಬರಬೇಕು ಆಚೆ ವೆಯ್ಟ್ ಮಾಡ್ತಿದ್ದೆ ಅದು ಆ್ಯಂಡ್ ಸಿಂಧು ಬರಬೇಕು. ಸುಜಯಣ್ಣ ಬಂದು ನೋಡಿಕೊಂಡು ಹೇಳ್ಬಿಟ್ಟು ಹೋದ. ಸೊ ಇಷ್ಟು ಮಾಡೋಕ್ಕಾಯ್ತು. ಇನ್ನೂ ಮಾಡೋದಿದೆ ಜಸ್ಟ್ 50 ಮಾಡಿದ್ದೀನಿ ಇನ್ನೂ ಮಾಡಬೇಕು. ಇನ್ನೂ ಪ್ರಿಪ್ರೇಷನ್ ನಡೀತಾ ಇದೆ. ಲೆಟ್ಸ್ ಗೋ ಫಾರ್ ಹೋಪ್. ಆ್ಯಕ್ಚುಲಿ ಚಿಕ್ಕ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಯಾವ ಆಚೆ ಬರಬಾರ್ದು ಅಂತ. ಕೇಕ್ನ ಕಾರ್ ಮೇಲೆ ಇಟ್ಬಿಟ್ಟು ಹೋಗಿದ್ದಾರೆ. ಇದನ್ನು ನನ್ನ ಮೇಲೆ ಎತ್ಕೊಂಡು ಅಕ್ಕಂಗೆ ಗೊತ್ತಿಲ್ದಂಗೆ ಇಟ್ಟು ಬರಬೇಕು. ಏನೇನೆಲ್ಲ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಲೆಟ್ಸ್ ಗೋ. ಇದು ಕೇಕು ಚಿಕ್ಕು ತಂದಿರೋದು ಓಕೆನಾ. ಇಲ್ಲಿಂದ ಅಕ್ಕನಂತೂ ತಪ್ಪಿಸಿ ಕೆಳಗಡೆಯಿಂದ ಬೇಲಿ ಕೇಕ್ ತರೋ ವರ್ಷ ಸಾಕಾಗೋಯ್ತು. ಒಟ್ಟಿನಲ್ಲಿ ಯಾವಾಗ 12 o'clock ಆಗಿದೆ ಅಂದರೆ ವೆಯ್ಟ್ ಮಾಡ್ತೀವಿ. ಅಕ್ಕಂಗೆ ಗೊತ್ತು ಏನು ಮಾಡ್ತಿದ್ದೀವಿ ಅಂತ ಹೇಳ್ದು ರೂಮ್ ಜೊತೆ ಆಟಾಡ್ಕೊಂಡು ನಿಂತಿದ್ದಾಳೆ. ಆ್ಯಕ್ಚುಲಿ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಸಂಗೀತ ಟಯರ್ಡ್ ಆಗ್ತಾ ಇಲ್ಲ. ಬರ್ತಿ ಕೇಕ್ ಕಟ್ ಮಾಡೋಣ ಚೂರು ತಿನ್ಸ್ಲಾ. ಒಂದು ಫೋಟೋ ತೆಗಿ ಝೂಮ್ ಮಾಡಿ. ಮಾಡಿಲ್ಲ ಇವಳು ಪರವಾಗಿಲ್ಲ ಅವಳು ಗೊತ್ತೇ. ಡುಮ್ಮ ಇದು ನನಗೆ ನಿನ್ಗೆ ಇಬ್ರು ಒಟ್ಟಿಗೆ ಕೊಟ್ಟಿದ್ದಾಳೆ. ಬಾ ಡುಮ್ಮ ನನಗೆ ನಿನ್ಗೆ ಇಬ್ರಿಗೆ ಒಟ್ಟಿಗೆ ಕೊಟ್ಟಿದ್ದಾಳೆ. ವಾಚ್ ಕಪಲ್ ವಾಚ್. ಸ್ವಲ್ಪ ಮ್ಯೂಟ್ ಹಾಕೊಂಡು ಒಂದೊಂದೇ ಓಪನ್ ಮಾಡಿ. ಇವಾಗ ನನ್ನ ಮ್ಯೂಟ್ ಆಗೋದು ಅವನ ಮ್ಯೂಟ್ ಆಗ ಪರ್ಫ್ಯೂಮಾ ಏನಿದೆ? ಓ ಇದು ತೋರಿಸ್ತೀನಿ ಮ್ಯಾಜಿಕ್ ಕ್ಲೌಡ್ ಚೆನ್ನಾಗಿದೆ. ಅಲ್ಲಿ ಹೊರಗಡೆ ಲವ್ ಯು ಅಂತ ಬರ್ದಿದೆ ಮತ್ತೆ ಚೆನ್ನಾಗಿದೆ. ಥ್ಯಾಂಕ್ ಯು. ಇದಕ್ಕೆ ಹೋಗಿದ್ದ ನೀನು ಒಳಗೆ. ಏನಿರ್ಬೋದು ಗೆಸ್ 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 ಗೆಸ್. ಎಷ್ಟು ರಿಂಗ್ ಹಾಕೊಂತೀವ? 3 ರಿಂಗ್ 4 ರಿಂಗ್ ಸಾಲ್ದ ನಿನಗೆ? ಅವನು ನಂಗೆ ರಿಂಗ್ ಗಿಫ್ಟ್ ಕೊಡ್ತಿರ್ತಾನೆ. ಆಯ್ತು ಪರ್ಫೆಕ್ಟ್ ಆಗಿ ಹೇಳಿ ಏನದು? ತೋರಿಸಿದ್ಯ ಅವ್ರಿಗೆಲ್ಲ?
ಚಂದ ಕಾಣ್ತದೆ. ನಾಳೆ ದೇವ ಶೇಕ್ ಮಾಡ್ತೀವಿ. ಇವಾಗ ಅಲ್ಲೊಂದು ಗಿಫ್ಟ್ ಬರುತ್ತೆ. ಇದನ್ನು ಥ್ಯಾಂಕ್ ಯು. ಹೆಂಗೆ ಯಾವ್ದ್ರಲ್ಲಿ ಆರ್ಡರ್ ಮಾಡಿದೆ? ಬ್ಲಿಂಕಿಟ್ ಕರೋ ಓ ಪರ್ಚೇಸ್ ಮಾಡ್ಕೊಂಡು ಸಾಂಗ್ ಹಾಕ್ಲಾ? ಸೊ ಗೈಸ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಈಗ. ಆಫೀಸ್ಗೆ ಹೋಗಿ ಅಲ್ಲಿ ಏನಿದೆ ಮೀಟಿಂಗ್ ಇರುತ್ತೆ ಮೇ ಬಿ ಆಫ್ಟರ್ನೂನ್ ಆರ್ ಈವ್ನಿಂಗ್ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಾದಮೇಲೆ ಇವತ್ತಿನ ಡೇ ಯಾವ ಥರ ಇರುತ್ತೆ ಏನು ಅಂತ ನೋಡೋಣ. ಈ ಒಂದು ಬ್ಲಾಗ್ ಕಂಪ್ಲೀಟ್ ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ಬ್ಲಾಗ್ನ ವಾಚ್ ಮಾಡಿ. ಮನೆಗೆ ಹೊಟ್ವಿ. ಇನ್ನು ನನ್ನ ಬರ್ಡೇ ಫೀಲೇ ಆಗ್ತಿಲ್ಲ. ನಂಗೆ ಆಗ್ತಾ ಇದೆ, ಸುಮ್ಮನೆ ರಜೆ ಮಾಡಿದ್ನಲ್ವಾ, ಸೊ ಅದಕ್ಕೆ. ಸೊ ಗೈಸ್ ನೋಡಿ, ನನ್ನ ಬರ್ಡೇಗೋಸ್ಕರ ರಜೆ ಮಾಡಿದ್ದಾಳೆ ಸಿದ್ದು. ಸೊ ಈಗ ಮನೆಗೆ ಹೋಗ್ತಿದ್ವಿ. ದೆನ್ ಮನೆಗೆ ಹೋದ್ಮೇಲೆ ಏನಿರುತ್ತೆ ಐಡನ್ನು ನೋಡೋಣ. ಗೈಸ್ ನನ್ನ ಫ್ರೆಂಡು ನನಗೆ ಗಿಫ್ಟ್ ಕಳಿಸಿದ್ದಾಳೆ. ಅವಳು ಇಲ್ಲಿಂದ ಆ್ಯಕ್ಚುಲಿ ಎಷ್ಟು ಕಿಲೋಮೀಟರ್ ದೂರ ಇದ್ದಾಳೆ? ಒಂದು 30 ಕಿಲೋಮೀಟರ್ಸ್. ಬ್ಯಾಂಗ್ಳೂರಲ್ಲಿ ನೋಡಿ, ಬ್ಯಾಂಗ್ಳೂರಲ್ಲೇ ಇದ್ದರೂ ಕೂಡ ಮೀಟ್ ಆಗೋಕ್ಕಾಗಲ್ಲ, ಅಷ್ಟು ದೂರ. ಸೊ ಗಿಫ್ಟ್ ಕಳಿಸಿದ್ದಾಳೆ ಗೈಸ್ ಆನ್ಲೈನಲ್ಲಿ. ಇದು ಮತ್ತು ಆ್ಯಂಡ್ ಡಾರ್ಕ್ ಚಾಕ್ಲೇಟ್. ಥ್ಯಾಂಕ್ ಯು ಜಾನು. ಗೈಸ್ ಊಟಕ್ಕೆ ಅಂತ ಹೊರಗಡೆ ಬಂದಿದ್ದೀವಿ ಈಗ. ಫೈನಲಿ ಅಜ್ಜನ ದರ್ಶನ ಆಯಿತು. ಈಗ ಬಂದಿದ್ದೀನಿ ದೇವಸ್ಥಾನಕ್ಕೆ. ಆ್ಯಂಡ್ ಎಷ್ಟು ಚಂದ ಬ್ಲೆಸ್ಸಿಂಗ್ ಸಿಕ್ತು ಅಂದರೆ, ಹೋಗಿ ನಿಂತ್ಕೊಳ್ತಿದ್ದಂಗೆ ಫುಲ್ ಹೂವು ಹೆಂಗೆ ಬಿತ್ತು ಗೊತ್ತಾ ಗೈಸ್? ಫುಲ್ ಅಜ್ಜಂಗೆ ಇಟ್ಟಿರೋ ಹೂವೆಲ್ಲನೂ ಕೆಳಗೆ ಬಿತ್ತು. ಸೊ ಟ್ರೂಲಿ ಬ್ಲೆಸ್ಡ್ ಥರ ಫೀಲ್ ಆಯಿತು ಗೈಸ್. ಮಂಗ್ಳೂರಲ್ಲಿ ಇದ್ಲಾಗ್ಲೂ ನಾನು ಅಜ್ಜಂಗೆ ಹೋಗ್ತಿದ್ದೆ, ಮಿಸ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಈ ಸಲ ಕೂಡ ಅಜ್ಜಂಗೆ ಹೋದೆ. ಆ್ಯಂಡ್ ಬ್ಲೆಸ್ಸಿಂಗ್ ಕೂಡ ನನಗೆ ಸೀರಿಯಸ್ಲಿ ತುಂಬ ಚೆನ್ನಾಗೇ ಸಿಕ್ತು. ಈಗ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಸೊ ಗೈಸ್ ಟೆಂಪಲ್ ಎಲ್ಲ ಹೋಗಿ ಬಂದ್ವಿ. ಆ್ಯಂಡ್ ಇದು ನನ್ನ ಸೆಕೆಂಡ್ ಔಟ್ಫಿಟ್. ಮತ್ತು ಎಲ್ಲ ಫುಲ್ ಮೆಸ್ಸಿ ಆಗೋಗಿದೆ. ನನಗೆ ಗಿಫ್ಟ್ಸ್ ಕೊಟ್ಟಿರೋದೆಲ್ಲನೂ ಹಂಗಂಗೆ ಇಟ್ಟಿದ್ದೀನಿ ಗೈಸ್. ಸೊ ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ನಾನು ಕುಕ್ಕಿಂಗ್ ಎಲ್ಲ ಏನೂ ಮಾಡಲ್ಲ ಅಂತ ಹೇಳಿದ್ದೀನಿ. ಆ್ಯಂಡ್ ಬೆಳಗ್ಗೆಯಿಂದನೂ ನಾನು ಹೋಗಿ ಒಂದು ಟೀ ಕೂಡ ಮಾಡಿಲ್ಲ ಗೈಸ್. ಎಲ್ಲನೂ ಅವರವರೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕುಕಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅವರಿಗೆ ಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಪಾಪ ಒಂದ್ಸಲೂ ಅಡುಗೆ ಮಾಡ್ದವನಲ್ಲ, ಇವತ್ತು ನನಗೋಸ್ಕರ ಕುಕ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಂದರೆ ಎವ್ರಿ ಇಯರ್ ಬರ್ಡೇಗೆ ಅಪ್ಪ ನನ್ನ ಬರ್ಡೇ ಕುಕ್ ಮಾಡ್ತಾ ಇದ್ದಿದ್ದು. ಸುಕ್ಕ ಎಲ್ಲ ಅಪ್ಪನೇ ಮಾಡ್ತಾಯಿದ್ದು. ಚಿಕನ್ ಸುಕ್ಕ ನನ್ನ ಫೇವ್ರೆಟ್ ಚಿಕನ್ ಸುಕ್ಕ ಎಲ್ಲ ಅಪ್ಪನೇ ಪ್ರಿಪೇರ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಅಮ್ಮ ನನಗೆ ಏನೇನೆಲ್ಲ ಫುಡ್ ಇಷ್ಟ ಎಲ್ಲನೂ ಮಾಡೋರು ನನ್ನ ಬರ್ಡೇಗೆ. ಒಂಥರ ಹಬ್ಬ ಥರ ಫೀಲ್ ಇರ್ತಿತ್ತು ಗೈಸ್ ನಮ್ಮ ಮನೇಲಿ. ಆ್ಯಂಡ್ ಫಸ್ಟ್ ಟೈಮ್ ಅಪ್ಪ ಅಮ್ಮನ ಎಲ್ಲ ಬಿಟ್ಟು ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು. ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊಂಡೆ ನನ್ನ ಅಪ್ಪ ಅಮ್ಮನ. ಇವತ್ತು ನಾನು ಹೇಳ್ತಾ ಕೂಡ ಇದ್ದೆ, ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಪ್ಪ ಅಮ್ಮನ ಅಂತ. ಸೊ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಂಜು ಮತ್ತು ಸುಜಾನ್ ಇಬ್ಬರು ಚಿಕನ್ ತರಕ್ಕೆ ಹೋಗಿದ್ದಾರೆ. ಸಿಂಧು ಮತ್ತು ಅಮೃತ ರೆಡಿ ಮಾಡ್ಕೊತಿದ್ದಾರೆ. ಸಿಂಧು ಗೀ ರೈಸ್ ಮಾಡ್ತಾಳಂತೆ, ಸುಜಾನ್ ಮತ್ತು ಸಂಜು ಚಿಕನ್ ಕರಿ ಮಾಡ್ತಾರಂತೆ. ಆ್ಯಂಡ್ ಅಮೃತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ನೋಡುವ ಯಾವ ಥರ ಮಾಡ್ತಾರೆ ಅಂತ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಸಂಜೆ ಫಸ್ಟ್ ಟೈಮ್ ಕುಕ್ ಮಾಡ್ತಿರೋದು. ಸೊ ಲೆಟ್ಸ್ ಸಿ ಗೈಸ್. ಪಾಪ ನನಗೋಸ್ಕರ ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನೋಡೋಣ ಯಾವ ಥರ ಬರುತ್ತೆ ಟೇಸ್ಟ್ ಆ್ಯಂಡ್ ಯಾವ ಥರ ಮಾಡ್ತಾರೆ ಅಂತ ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಿರ್ತೀನಿ. ಐ ವಾಂಟ್ ಟು ಕೀಪ್ ಇಟ್ ಆ್ಯಸ್ ಅ ಮೆಮೊರಿ. ಸೊ ಹಾಗಾಗಿ ಗೈಸ್ ಫುಲ್ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ನನ್ನ ಬರ್ಡೇ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ನನ್ನ ಹಸ್ಬೆಂಡ್ ಕಿಚನ್ಗೆ ಕಾಲಿಡ್ತಿದ್ದಾರೆ ಅಡುಗೆ ಮಾಡೋಕ್ಕೋಸ್ಕರ. ಡುಮಾ ಆಲ್ ಈಸ್ ಯುವರ್ಸ್, ಕಿಚನ್ ಈಸ್ ಯುವರ್ಸ್. ಅಂಡ್ ಸಿಂಧು ಮತ್ತೆ ಅಮೃತ ಅವರು ಗೀ ರೈಸ್ ಮಾಡಿ ಬಂದಿದ್ದಾರೆ. ಫೀಲ್ಡ್ಗೆ ರೆಡಿ. ಎಸ್ ಬ್ರದರ್, ಆರ್ ಯು ರೆಡಿ? ಮಟನ್ ಗಿಟನ್ ಕೊಯ್ಯಕ್ಕ ಅದು ನೋಡು, ಕ್ಲೀನಿಂಗ್ ಕೈಯಲ್ಲಿ ಕ್ಲೀನ್. ಇವರ ಮೂವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಕೋಆರ್ಡಿನೇಷನ್ ಇಲ್ಲ. ಏನ್ ಅಡ್ಗೆ ಮಾಡ್ತಿದಾರೋ ನಂಗಂತೂ ಗೊತ್ತಿಲ್ಲ.
ಹಾ ಇವನಂತೂ ಬರ್ರಿ ಡ್ಯಾನ್ಸ್ ಮಾಡ್ತವನೆ ಗೈಸ್. ಅದೇನ್ ಅಡ್ಗೆ ಮಾಡ್ತವನ ನಂಗೆ ಗೊತ್ತಿಲ್ಲ, ಬರ್ರಿ ಡ್ಯಾನ್ಸ್. ಡುಮ್ಮ ಹಿಂಗೆ ಡುಮ್ಮ ಡುಮ್ಮ. ಜೀರಿಗೆ ಅಲ್ಲ ಅದು, ಜೀರಿಗೆ. ಈರುಳ್ಳಿ ಹಾಕ್ಬೇಕು. ಇದು ಆಯ್ತಾ, ಫ್ರೈ ಆಯ್ತಾ ಅದು? ಎಲ್ಲ ಮಕ್ಕಳ ಮಾಡಿರುವ ಏನ್ ಹಾಕ್ಬೇಕು? ಸ್ಟೂಲ ನನ್ನನ್ನ ಕಿಚನಿಗೆ ಬರಕ್ಕೆ ಬಿಡ್ತಿಲ್ಲ. ನಾಳೆ ಒಂದೇ ಸಲ ಕಿಚನಿಗೆ ಬಂದಾಗ ಹಾಕ್ಬೇಕಾ ಹೋಗ್ಲಿ ಅಂತ. ಒಬ್ಳು ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾಳೆ, ಒಬ್ಳು ಅಡುಗೆ ಎಲ್ಲ ಕಟ್ ಮಾಡ್ಕೊಂಡು ಅಡುಗೆ ಮಾಡ್ಬೇಕು. ಅದನ್ನ ರುಬ್ಬಕ್ ಹಾಕಿದ್ವಿ. ಫ್ಯಾಮಿಲಿ ಟೂರ್ನಮೆಂಟ್ ಅಲ್ಲಿ ಇದೆ. ಒಂದು ಕೈಲಿ ಹೆಚ್ಚು 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 ಉತ್ತರ ಕೈ ಕೊಡಿ, ಹಿಂಗೆ ಹಾಕೋದಂತೆ. Are you insulting me? No bro, we are not in. ಅಯ್ಯೋ ಶುಂಠಿ ಚಕ್ 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 ಚಕ್. ಅದು ಹಾಕಿದೆ ಶುಂಠಿ ಇರುವ. ನಾವು ಹಾಕಿಲ್ಲ, ಬಿಡು ಹಾಕಿಲ್ಲ ನಾವು. ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ವಾ? ಹಾ ಇದ್ರೆ ಹಾಕು ಚೂರು ಅದೇ. ಚೂರು ಎಣ್ಣೆ ಹಾಕು, ಎಣ್ಣೆ. ನೋ ಬ್ರೋ, ಅದು ಎಣ್ಣೆ ತೇಲ್ತಾ ಇದೆ. ಎಲ್ಲಿ? ಆ ಚಿಕನ್ ಹಾಕೊಂಡಾಗ ನೀರು ಬಿಟ್ಕೊಳ್ಳಿದ್ರೆ ಸಾಕು. ಸತ್ಯ ಹೂವ ಅಯ್ಯೋ ನಮ್ಮ ಹತ್ರ ಚಿಕನ್ ಜಾಸ್ತಿ ಇದೆ. ತಿಂದಂಗೆ ನಾನು ನೆಕ್ಸ್ಟ್ ನಾನು ಎಷ್ಟು ಟೊಮೆಟೊ ಟಮಾಟರ್ ಇದೆ. ಪುಡಿಯಪ್ಪ ಕಲ್ಲಪ್ಪ ಪುಡಿಯಪ್ಪು. ಪುಡಿಯಪ್ಪು ಸಾಕಿಷ್ಟು ಮತ್ತೆ ಇದು ಹಾಕೊಳ್ವಾ, ಬೇಯುತ್ತೆ. ಚಿಕನ್ ಹಾಕೋದು ಏನಕ್ಕೆ ಹೇಳ್ತೀಯಾ? ನಂಗೆ ನೋಡಕ್ ಆಗ್ತಿಲ್ಲ, ನಾನು ಹೊರಗೆ ಹೋಗ್ತೀನಿ. Yes. Yes. No, this one. No, ಅದು ಅಷ್ಟಲ್ಲ, ಗರಂ ಮಸಾಲ. Oh, sorry bro. ಗರಂ ಮಸಾಲ ಅಲ್ಲ, ಸಾಂಬಾರ್ ಮಸಾಲ. ಮತ್ತೆ ಅರ್ಶಿನ ಮೇಲೆ ಇದೆ. ಇಲ್ಲೇ ಇದೆ ಅರ್ಶಿನ ಮೇಲೆ. ಇಲ್ಲಿ ನೋಡಿ ಗಾಯ್ಸ್, ಒಂದ್ ಕಡೆ ಮೊಬೈಲು, ಇನ್ನೊಂದ್ ಕಡೆ ಅಡ್ಗೆ. ಎಣ್ಣೆ ಇಲ್ಲ ಇದ್ರಲ್ಲಿ, ಏನು ಇಲ್ಲ. ಬಟ್ ಸ್ಟಿಲ್ ಗಾಯ್ಸ್, ನಂಗೆ ತುಂಬಾ ಖುಷಿ ಆಯ್ತು. ನಂಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀರಲ್ಲ. ಓಕೆ ಬಾಯ್ ಬಾಯ್ ಬಾಯ್. ನಾನು ಬ್ರೂನೋ ಜೊತೆ ಇರ್ತೀನಿ ಸ್ವಲ್ಪ ಹೊತ್ತು. ಬ್ರೂನೋ ಮರಿ ನನ್ನ ಮಗ ಮಲ್ಕೊಂಡವನೆ. ಗೈಸ್ ಯಾಕೋ ಘಮ ಘಮ ಅಂತಿದೆ. ಓ ಕಲರ್ ಗ್ರೀನ್ ಕಲರ್ ಮಾಡ್ತಿದ್ದೀರಾ? ನೋಡೋಕ್ಕೂ ಸ್ವಲ್ಪ ಕಲರ್ಫುಲ್ ಆಗಿದೆ ಗೈಸ್. ಹಾಕಮ್ಮ, ಇದೆ ಹಾಕಮ್ಮ, ಇನ್ನೂ ಹಾಕ್ಬೇಕು, ಇನ್ನೂ ಅದಕ್ಕೆ ಒಂದು ಉಪ್ಪು ಬೇಕು. ಕುದಿಲಿ ಚಂದ ಕುದಿಸಿ. ಚಿಕನ್ ಚಂದ ಬೇಯಬೇಕು. ಚಿಕನ್ ತಿನ್ನೋದವರು ಚಿಕನ್ ಮಾಡ್ತಿದ್ದಾರೆ. ಎಸ್ ಐ ವಿಲ್ ಅಪ್ರಿಶಿಯೇಟ್ ಯು ಸಿಂಧು. ಥ್ಯಾಂಕ್ ಯು. ಚಿಕನ್ ಮಾಡುವಾಗ ಒಳಗೆ ಬರ್ತಿರಲ್ಲ ಗೈಸ್, ನಿಂತ್ಕೊಂಡಿದ್ದಾಳೆ, ಬಂದು ಮಾಡ್ತಿದ್ದಾಳೆ. ಸೊ ಇವರ ಮೂವರಿಗೆ ಕ್ರೆಡಿಟ್ಸ್. ತಿಂದ್ಮೇಲೆ ಹೇಳ್ತೀನಿ.
ಯಾಕ್ರಾ ಇನ್ನೊಂದು ಟೈಪ್ ಏನೋ ಚಿಕನ್ ಮಾಡ್ತಾ ಇದ್ದಾರೆ. ಒಂದು ಚಿಕನ್ ರೆಡಿ ಇದೆ. ವಾ ನೋಡಕ್ ಚೆನ್ನಾಗಿದೆ. ಟೇಸ್ಟ್ ನೋಡುವ ಹೇಗಿದೆ ಅಂತ. ಸಣ್ಣ ಕಿಟ್ಕೊಳ್ಳೆ ಹಾರ್ತಿದೆ. ಆ್ಯಂಡ್ ಗೀ ರೈಸ್ ಘಮ ಘಮ ಅಂತಿದೆ ಗೈಸ್ ಗೀ ರೈಸು. ಸೊ ಆಮೇಲೆ ಟೇಸ್ಟ್ ನೋಡಿ ರಿವ್ಯೂ ಕೊಡ್ತೇನೆ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಏನೋ ಮಾಡ್ತಿದ್ದಾರೆ. ಸೊ ನೋಡು ಅಮೃತ ಮಾಡಿಲ್ಲ ಖಾರ ಉಬ್ಬುಕ್ಕಂತ ಹೊಡೆಯುತ್ತೆ ಸ್ವಲ್ಪ. ಹತ್ತಕ್ಕೆ ಎಷ್ಟು? ಇದು ಗಂಡ ಕೈಯಾರ ಮಾಡಿದ್ದೀನಿ. ಅವರಿಬ್ಬರು ಹೆಲ್ಪ್ ಮಾಡಿದ್ದಾರೆ. ಸತ್ಯ ಆಡ್ಬೇಕಾಯ್ತಾ? ಯಾಕೆ ಚೆನ್ನಾಗಿದೆ? ನಾನು ಬೈಕ್ ಓಡ್ತೀನಿ ಆಯ್ತಾ ಅದನ್ನ ತರಕ್ಕೆ. ನಾನು ಬೈಕ್ ಓಡ್ತಿದ್ದೀನಿ. ನಾನು ಬೈಕ್ ಓಡ್ತಿರೋದು ತರಕ್ಕೆ. ನಂದು ಅದನ್ನ ಸ್ವಲ್ಪ ಶ್ರಮ ಇದೆ. ಏನು ತರಕ್ಕೆ? ಚಿಕನ್. ಹಾಂ ಚಿಕನ್ ತರಕ್ಕೆ. ಇದು ಎರಡು ಚೆನ್ನಾಗಿದೆ. ಸ್ವಲ್ಪ ಖಾರ. ಇದು ನಾನು ಮಾಡ್ದಂಗೆ ಇದೆ. ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ? ನಿಜ ಹೇಳ್ಬೇಕು. ಎರಡು ಚೆನ್ನಾಗಿದೆ. ಅದೊಂಥರ ಟೇಸ್ಟ್ ಚೆನ್ನಾಗಿದೆ, ಒಂಥರ ಟೇಸ್ಟ್. ಕರೆಕ್ಟ್ ಆಗಿದೆ. ಒಂದು ಯಾವ ಚೆನ್ನಾಗಿದೆ? ಇದು ಸ್ಪೈಸಿ ಆಗಿ ಚೆನ್ನಾಗಿದೆ. ಇದು ಜ್ಯೂಸಿ ಆಗಿ ಚೆನ್ನಾಗಿದೆಯಾ? ಇದು ಸ್ಪೈಸಿ ಇಷ್ಟಪಡ್ತಾರಲ್ಲ ಖಾರ, ಅದು ಚೆನ್ನಾಗಿದೆ. ನಂಗೆ ಬೇರೆ ಖಾರ ತಿನ್ನೋದು ಬೇಡ, ನಿಂದು ಹೇಳು. ಇದು ನಾನು ಮಾಡ್ದಂಗಿದೆ. ಅಂದ್ರೆ ನೀನ್ ನಾನು ಕ್ಲಿಯರ್ ಆಗಿ ಹೇಳ್ತಾಳ ಗ್ರೀನ್ ಚೆನ್ನಾಗಿದೆ ಅಂತ. ಗೈಸ್ ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗ್. ಇಲ್ಲಿಗೆ ನನ್ನ ಬರ್ತ್ಡೇ ಎಂಡ್ ಆಗಿದೆ ಗೈಸ್. ಸೊ ಊಟ ಎಲ್ಲ ಆಯಿತು. ಇವಾಗ ಮಲ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.